ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ಸುರೇಶ್ ಚೆರಿಯಮನೆ. ಸ್ನೇಹಿತರೆ, ನಾನಿಂದು ವಿಡಿಯೋ ಮಾಡ್ತಿರೋದು ಹೇಮಾವತಿ ಜಲಾಶಯದ ಹಿನ್ನೀರಿಗೆ ಮುಳುಗಡೆಯಾದ ಬ್ರಿಟಿಷ್ ಕಾಲದ ಚರ್ಚ್ ಬಗ್ಗೆ. ಬೇಸಿಗೆಯಲ್ಲಿ ಜಿಲ್ಲೆ, ಹೊರ ಜಿಲ್ಲೆ, ರಾಜ್ಯ, ಹೊರ ರಾಜ್ಯ, ವಿದೇಶಗಳಿಂದಲೂ ಸಹ ಪ್ರವಾಸಿಗರ ದಂಡು ಹೇಮಾವತಿ ಜಲಾಶಯದ ಹಿನ್ನೀರಿಗೆ ಮುಳುಗಡೆಯಾದ ಈ ಚರ್ಚನ್ನು ನೋಡಲು ಬರ್ತಾರೆ. ಸ್ನೇಹಿತರೆ, ಈ ಚರ್ಚಿನ ಹೆಸರು ಶೆಟ್ಟಹಳ್ಳಿ ರೋಸರಿ ಚರ್ಚ್ ಅಂತ. 1860ರಲ್ಲಿ ಅಂದರೆ ಬ್ರಿಟಿಷರು ರೋಸರಿ ಎಂಬ ಹೆಸರಿನಲ್ಲಿ ಭವ್ಯವಾದ ಮತ್ತು ಗಟ್ಟಿಮುಟ್ಟಾದ ಚರ್ಚನ್ನು ನಿರ್ಮಾಣ ಮಾಡುತ್ತಾರೆ. ಹಾಸನ ಜಿಲ್ಲೆಗೆ ಸೇರಿದ ಆಲೂರು ತಾಲೂಕಿನ ರಾಯರಕೊಪ್ಪಲು ಮಗ್ಗೆ ಬಳಿಯ ಶೆಟ್ಟಹಳ್ಳಿ ಗ್ರಾಮದಲ್ಲಿ ಹೇಮಾವತಿ ನದಿ ದಡದಲ್ಲಿ 165 ವರ್ಷಗಳ ಹಿಂದೆ ಬ್ರಿಟಿಷರು ನಿರ್ಮಿಸಿದ ಈ ಚರ್ಚ್ ಆ ಕಾಲದಲ್ಲಿ ಸುತ್ತಮುತ್ತಲಿನ ಕಡೆಯ ಕ್ರಿಶ್ಚಿಯನ್ ಸಮುದಾಯದವರಿಗೆ ಏಕೈಕ ಪ್ರಾರ್ಥನಾ ಮಂದಿರವಾಗಿತ್ತಂತೆ ಮತ್ತು ಅತ್ಯಂತ ಭವ್ಯವಾದ ಚರ್ಚ್ ಆಗಿತ್ತಂತೆ. ಸ್ನೇಹಿತರೆ, 55 ವರ್ಷಗಳ ಹಿಂದೆ ಹೇಮಾವತಿ ನದಿಗೆ ಅಡ್ಡಲಾಗಿ ಗೊರೂರು ಗ್ರಾಮದಲ್ಲಿ ಜಲಾಶಯವನ್ನು ನಿರ್ಮಿಸುತ್ತಾರೆ. ಇದರಿಂದ ಸುತ್ತಮುತ್ತಲಿನ ಹಲವಾರು ಗ್ರಾಮಗಳು ಜಲಾಶಯದ ಹಿನ್ನೀರಿಗೆ ಮುಳುಗಡೆಯಾಗ್ತದೆ. ಈ ಸಂದರ್ಭದಲ್ಲಿ ಶೆಟ್ಟಹಳ್ಳಿ ರೋಸರಿ ಚರ್ಚ್ ಸಹ ಮುಳುಗಡೆಯಾಗ್ತದೆ. ಮಳೆಗಾಲದಲ್ಲಿ ಈ ಚರ್ಚಿನ ಗೋಪುರವೊಂದನ್ನು ಹೊರತುಪಡಿಸಿದಂತೆ ಚರ್ಚ್ ಸಂಪೂರ್ಣವಾಗಿ ಮುಳುಗಡೆಯಾಗ್ತದೆ. ಆದರೆ ನವೆಂಬರ್ ತಿಂಗಳ ಕೊನೆಯಲ್ಲಿ ಜಲಾಶಯದ ಹಿನ್ನೀರು ಕಮ್ಮಿಯಾಗ್ತದೆ. ಅದರಂತೆ ಈ ಚರ್ಚ್ ನೀರಿನಿಂದ ತೆರವುಗೊಳ್ಳುತ್ತದೆ. ಈ ಸಂದರ್ಭದಲ್ಲಿ ಈ ಚರ್ಚನ್ನು ವೀಕ್ಷಿಸಲು ಪ್ರವಾಸಿಗರ ದಂಡು ಹರಿದು ಬರ್ತದೆ. ಈಗ ಶೆಟ್ಟಹಳ್ಳಿ ಗ್ರಾಮವು ಪ್ರವಾಸಿ ತಾಣವಾಗಿದ್ದು ಪ್ರವಾಸಿಗರು ತಂಗಲು ಶೆಟ್ಟಹಳ್ಳಿ ಗ್ರಾಮದ ಸುತ್ತಮುತ್ತ ರೆಸಾರ್ಟ್, ಹೋಮ್ ಸ್ಟೇಗಳಿವೆ. ಸ್ನೇಹಿತರೆ, ಕೊಡಗಿನ ಕೊಡ್ಲಿಪೇಟೆ ಪಟ್ಟಣದ ಮಾರುಕಟ್ಟೆ ರಸ್ತೆ ಮೂಲಕವಾಗಿ ಕೆಳಕೊಡ್ಲಿ ಗ್ರಾಮದಲ್ಲಿ ಹೇಮಾವತಿ ನದಿಗೆ ಅಡ್ಡಲಾಗಿ ಹೊಸದಾಗಿ ನಿರ್ಮಿಸಿರುವ ಸೇತುವೆಯ ರಸ್ತೆ ಮೂಲಕವಾಗಿ ರಾಯರಕೊಪ್ಪಲು ಮಗ್ಗೆ ಆಲೂರು ಹಾಸನ ರಾಜ್ಯ ಹೆದ್ದಾರಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮೂಲಕವಾಗಿ ಶೆಟ್ಟಹಳ್ಳಿ ರೋಸರಿ ಚರ್ಚ್ ನೋಡಲು ಹೋಗಬಹುದಾಗಿದೆ. ಸ್ನೇಹಿತರೆ, ನಾವೀಗ ಹೇಮಾವತಿ ಜಲಾಶಯದ ಹಿನ್ನೀರಿಗೆ ಮುಳುಗಡೆಯಾದ 165 ವರ್ಷದ ಹಿಂದಿನ ಶೆಟ್ಟಹಳ್ಳಿ ರೋಸರಿ ಚರ್ಚ್ ಹೇಗಿದೆ ಅಂತ ವೀಕ್ಷಿಸೋಣ. ಬನ್ನಿ ಮತ್ತೆ.
ನಿಮ್ಮ ಹೆಸರು? ಬಾಲರಾಜ್. ಯಾವ್ರಿದು? ಶೆಟ್ಟಳ್ಳಿ. ಶೆಟ್ಟಳ್ಳಿಯಲ್ಲಿ ನೀವು ಇಲ್ಲಿ ಜಪಮಾಲೆ ಚರ್ಚ್ ಇಂತ ಇದು. ಎಷ್ಟು ವರ್ಷ ಆಗಿರ್ಬೋದು ಚರ್ಚಿಗೆ? ಸುಮಾರು 160 ವರ್ಷ ಆಗಿದೆ. ಓಕೆ. ಇದು ಮುಳುಗಡೆ ಆಗಿ ಒಂದು 55 ವರ್ಷ. 55 ವರ್ಷದಿಂದ ಮುಳುಗಡೆ ಆಗಿದ್ದು. ಆವು ಚೆನ್ನಾಗಿತ್ತು ಇದು ಎಲ್ಲ ಬರೋರು? ಹೌದು. ಇದು ಬ್ರಿಟಿಷ್ ಕಾಲದ್ದು ಇದು. ಇದು ಮುಳುಗಡೆ ಆದ್ಮೇಲೆ ಕೆಳಗಡೆ ಡ್ಯಾಮ್ ಬರೋರು ಅಂತ ಇದೆ. ಹೌದು. ಅದು ಡ್ಯಾಮ್ ಕಟ್ಟಿದ ಮೇಲೆ ಇದು ಮುಳುಗಡೆ ಅಂತ ಬಂದಿರೋದು. ಅದಕ್ಕಿಂತ ಮುಂಚೆ ಎಲ್ಲ ಚರ್ಚ್ ಎಲ್ಲ ಪ್ರಾರ್ಥನೆಗಳು ಬರೋರ? ನೀವು ಇದೇ ಊರು ತಾನೆ? ಹೌದು, ಶೆಟ್ಟಳ್ಳಿ. ನಿಮಗೆಲ್ಲ ಗೊತ್ತಿದೆ ಚರ್ಚ್ ಇದೆಲ್ಲ? ಯಾವ ಟೈಮಲ್ಲಿ ಇದು ರಿಮೂವ್ ಆಗುತ್ತೆ ವಾಟರ್ ನೀರು? ಇದು ಸುಮಾರು ಒಂದು ನವೆಂಬರ್ ಡಿಸೆಂಬರ್ ತಿಂಗಳಿಂದ. ಎಲ್ಲಿಂದೆಲ್ಲ ಬರ್ತಾರೆ ನೋಡ್ಲಿಕ್ಕೆ? ಸುಮಾರು ಬೆಂಗಳೂರು, ತಮಿಳುನಾಡು, ಚೆನ್ನೈ, ಮತ್ತೆ ಇದು ಕೇರಳ, ಮಂಗಳೂರು, ಮೈಸೂರು, ಆಂಧ್ರ, ಈ ಪ್ಲೇಸಿಗೆ ನೋಡ್ಲಿಕ್ಕಾಗಿನೇ ಎಲ್ಲ ಕಡೆಯಿಂದನೂ ಬರ್ತಾರೆ. ಬಾಂಬೆ ಕಡೆಯಿಂದನೂ ಬರ್ತಾರೆ. ಫಾರಿನರ್ಸ್ ಅವರು ಬರ್ತಾರೆ ಇಲ್ಲಿ. ಇವಾಗ ತಾನೇ ಬೆಳಗ್ಗೆ 2 ಬಂದೋದ್ರು ಫಾರಿನವರು. ಎಲ್ಲ ಸುಮಾರು ಊರ್ ಕಡೆಯಿಂದ ಬಂದು ಹೋಗ್ತಾ ಇದ್ದಾರೆ ಇಲ್ಲಿ. ಕುತ್ಕೊಳ್ಳೋಕೆ ರೆಸಾರ್ಟ್ ಏನಾರ ಇದೆಯಾ? ರೆಸಾರ್ಟ್ ಅಂದ್ರೆ ಇವಾಗ ಸದ್ಯಕ್ಕೆ ಅಲ್ಲೊಂದು ಮಾಡ್ತಾ ಇದ್ದಾರೆ ಆ ಸೈಡು. ಆಗಿಲ್ವಾ? ಇನ್ನೂ ಆಗಿಲ್ಲ. ಮತ್ತೆ ಇದು ಚರ್ಚ್ ಇದು ಮಾಡ್ತಾರಂತೆ ಗೌರ್ಮೆಂಟ್ ಇಂದ. ಮತ್ತೆ ಮಾಡ್ತಾರೆ. ಚರ್ಚ್ ಆಗುತ್ತೆ ಇದು. ಯಾವಾಗ ಆಗುತ್ತೆ ಗೊತ್ತಿಲ್ಲ ನಮಗೆ. ಆಗುತ್ತೆ ಅಂತ ಹೇಳಿದ್ದಾರೆ, ನಮ್ಮ ಚರ್ಚಲ್ಲಿ ಹೇಳಿದ್ದಾರೆ. ಪ್ಲೇಸ್ ಎಲ್ಲ ಮುಳುಗಡೆ ಆಗುತ್ತಾ ಮಳೆಗಾಲದಲ್ಲಿ? ತುಂಬಾ ನೀರು ಮೇಲೆವರೆಗೂ ಬರ್ತದೆ. ಗೋಪುರ ಮಾತ್ರ ಕಾಣಿಸುತ್ತೆ ಅಷ್ಟೇ. ವಿಜಯಕುಮಾರಿ. ಎಲ್ಲಿ ಅವರು ನೀವು? ನಾವು ಚಿಕ್ಕಮಗಳೂರು. ಚಿಕ್ಕಮಗಳೂರಿಗೆ ನೋಡ್ಲಿಕ್ಕಾಗಿ ಬಂದಿದ್ರು ಇಲ್ಲಿಗೆ? ಹೇಗಿದೆ ಸ್ಥಳ ನೋಡೋದಕ್ಕೋಸ್ಕರ ಬಂದಿದ್ದೀವಿ. ಎಲ್ಲ ನಮ್ಮ ಜೊತೆ ಎಲ್ಲರೂ ಇದ್ದಾರೆ. ನಿನ್ನ ಹೆಸರು? ಎಲ್ಲಿ ಯಾವ ಊರು? ಚಿಕ್ಕಮಗಳೂರು. ಹೇಗಿದೆ ಪ್ಲೇಸ್ ಇದು? ಇದು ತುಂಬ ಚೆನ್ನಾಗಿದೆ. ಇಟ್ಸ್ ಬ್ಯೂಟಿಫುಲ್. ನಿಮ್ಮ ಹೆಸರು? ನಮ್ಮ ಹೆಸರು ಅಂತೋಣಿರಾಜ್. ಹೇಗಿದೆ ಪ್ಲೇಸು? ಪ್ಲೇಸ್ ಸೂಪರ್ ಆಗಿದೆ. ನಿಮ್ಮ ಹೆಸರು? ರೋಹನ್. ಪ್ಲೇಸ್ ಚೆನ್ನಾಗಿದೆ. ಎಲ್ಲ ಬಂದು ಒಂದ್ಸಲ ವಿಸಿಟ್ ಕೊಟ್ಟು ಹೋಗಿ. ಚೆನ್ನಾಗಿದೆ. ನಿಮ್ಮ ಹೆಸರು? ನನ್ನ ಹೇಗಿದೆ ಪ್ಲೇಸು? ಸಿಟಿಯಲ್ಲಿ ಚರ್ಚ್ ಇದ್ದು ತುಂಬ ಚೆನ್ನಾಗಿ ಒಂದ್ಸಲ ಬಂದು ವಿಸಿಟ್ ಮಾಡೋಗಿ. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕಂಟೆಂಟ್ ಹೊತ್ತು ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.